ಸಚಿವರ ನಿಯೋಗದಿಂದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭೇಟಿ. ಸಿಎಂ ನೇತೃತ್ವದಲ್ಲಿ ಸಭೆ ಬಳಿಕ ನೇರವಾಗಿ ರಾಜ್ಯಪಾಲರ ಭೇಟಿ. ಒಳ ಮೀಸಲಾತಿ ಬಿಲ್ಗೆ ಸಹಿ ಹಾಕುವಂತೆ ಮನವಿ. ಬಿಲ್ಗೆ ಸಹಿ ಹಾಕದಿದ್ದರೆ ನೇಮಕಾತಿಗೆ ಸಮಸ್ಯೆ ಆಗುತ್ತೆ. ಶೀಘ್ರವೇ ಬಿಲ್ಗೆ ಸಹಿ ಮಾಡುವಂತೆ ನಿಯೋಗ ಮನವಿ ಮಾಡಿದೆ. ಸಚಿವರಾದ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ, ಸತೀಶ್ ಅವರನ್ನ ಒಳಗೊಂಡಂತಹ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಒಳ ಮೀಸಲಾತಿ ಬಿಲ್ಗೆ ಸೈನ್ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ರಾಜ್ಯಪಾಲರನ್ನ ನಿಯೋಗ ಕೂಡ ಭೇಟಿಯಾಗಿದೆ. ಯಾವ ರೀತಿಯಾಗಿ ಸ್ಪಂದನೆ ಸಿಕ್ಕಿದೆ ರಾಜ್ಯಪಾಲರಿಂದ? ನೇಮಕಾತಿ ವಿಚಾರಕ್ಕೆ ಇರುವಂತಹ ಅಡೆತಡೆಗಳು ದೂರ ಆದಂತೆ ಕಾಣಿಸ್ತಾ ಇದೆಯೇ ಈಗ ಸದ್ಯಕ್ಕೆ? ಮಧುಶ್ರೀ, ರಾಜ್ಯದಲ್ಲಿ 2,85,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇರುವಂತಹದ್ದು. ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ 3-4 ವರ್ಷಗಳಿಂದ ವಿದ್ಯಾರ್ಥಿಗಳು, ಯುವಕರು ನಿರಂತರವಾದಂತಹ ಪ್ರತಿಭಟನೆ, ಆಕ್ರೋಶವನ್ನ ಮಾಡ್ತಿದ್ದಾರೆ. ಅದು ಇತ್ತೀಚೆಗೆ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ತೆಗೆದುಕೊಂಡಿದೆ. ಇದರಿಂದ ರಾಜ್ಯ ಸರ್ಕಾರ ಕೂಡ ಆತಂಕಕ್ಕೆ ಒಳಗಾಗಿರುವಂತಹದ್ದು. ಹಾಗಾಗಿ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಕಾರ್ಯಪ್ರವೃತ್ತ ಆಗಿರುವಂತಹದ್ದು. ಯಾವ್ಯಾವೆಲ್ಲ ಸಾಧ್ಯತೆಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಚರ್ಚೆಯನ್ನು ನಡೆಸ್ತಾ ಇದೆ. ಇವತ್ತು ದಲಿತ ಮುಖಂಡರುಗಳು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಒಂದು ಸುತ್ತಿನ ಸಭೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಖಾಲಿ ಇರತಕ್ಕಂತ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತಂದ್ರೆ ಒಳ ಮೀಸಲಾತಿ ಕಗ್ಗಂಟು ಬಗೆಹರಿಬೇಕಾಗುತ್ತೆ. ಒಳ ಮೀಸಲಾತಿಯಲ್ಲಿ ಒಂದು ಸ್ಪಷ್ಟತೆ ಸಿಗದೆ ಹೋದ್ರೆ ಈ ಖಾಲಿ ಇರತಕ್ಕಂತ ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಒಂದು ಕಡೆ ರಾಜ್ಯಪಾಲರ ಬಳಿ ರಾಜ್ಯ ಸರ್ಕಾರ ಕಳಿಸಿರ್ತಕ್ಕಂಥ ಬಿಲ್ ಇದೆ. ಅವರು ರಾಜ್ಯಪಾಲರು ಯಾವುದೇ ರೀತಿಯಂತ ನಿರ್ಧಾರವನ್ನ ಬಿಲ್ ವಿಚಾರವಾಗಿ ತೆಗೆದುಕೊಂಡಿಲ್ಲ. ಮತ್ತೆ ರಾಜ್ಯ ಸರ್ಕಾರದಿಂದ ಕೆಲವು ಸ್ಪಷ್ಟನೆಗಳನ್ನು ಕೂಡ ಕೇಳಿದ್ದಾರೆ. ಮತ್ತೆ ರಾಜ್ಯ ಸರ್ಕಾರದಿಂದ ಬಿಲ್ ಬಗ್ಗೆ ಸ್ಪಷ್ಟನೆ ಕೂಡ ಹೋಗಿರುವಂತದ್ದು. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದಂತಹ ದಲಿತ ನಾಯಕರು ಲೋಕಭವನಕ್ಕೆ ತೆರಳಿ ಅಲ್ಲಿ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿದ್ದಾರೆ. ಆದಷ್ಟು ಬೇಗ ಈ ಬಿಲ್ಗೆ ಒಂದು ಸಹಿಯನ್ನ ಹಾಕಿ ಗ್ರೀನ್ ಸಿಗ್ನಲ್ ಅನ್ನು ಕೊಡಿ. ಒಳ ಮೀಸಲಾತಿ ವಿಚಾರಕ್ಕೆ ಒಂದು ಸ್ಪಷ್ಟತೆ ಸಿಗದೆ ಹೋದ್ರೆ ಈ ರೀತಿಯಾದಂತ ಗೊಂದಲಗಳು ಆಗ್ತಾ ಇದೆ. ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಗಳು ನಡೀತಾ ಇದೆ. ಮತ್ತೆ ಯುವಕರು ಆಕ್ರೋಶಗೊಂಡಿದ್ದಾರೆ. ಹಾಗಾಗಿ ಸರ್ಕಾರಿ ಹುದ್ದೆಗಳನ್ನ ನಾವು ಭರ್ತಿ ಮಾಡಲೇಬೇಕು ಅನ್ನುವಂತಹ ಮನವಿಯನ್ನು ಕೂಡ ರಾಜ್ಯಪಾಲರ ಬಳಿ ಮಾಡ್ಕೊಂಡಿದ್ದಾರೆ. ಇನ್ನು ಇವತ್ತು ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗುತ್ತೆ. ಒಂದು ವೇಳೆ ರಾಜ್ಯಪಾಲರು ಒಳ ಮೀಸಲಾತಿ ಮಸೂದೆಗೆ ಏನಾದರೂ ಅಂಕಿತ ಹಾಕದೆ ಹೋದ್ರೆ ಕಾನೂನಿನಲ್ಲಿ ಯಾವ್ಯಾವ ಅವಕಾಶಗಳಿವೆ ಭರ್ತಿಯನ್ನ ಮಾಡಲಿಕ್ಕೆ, ಮತ್ತೆ 50,000 to 60,000 ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಹಂತದಲ್ಲಿದೆ. ಅದಕ್ಕೆ ಯಾವುದೇ ರೀತಿಯಂತ ಅಡೆತಡೆಗಳ ಆಗದೇ ಇರತಕ್ಕಂತಹ ವಿಚಾರಗಳೇನಿದೆ, ಕಾನೂನಲ್ಲಿ ಯಾವುದೇ ರೀತಿ ತೊಡಕುಗಳು ಬರಬಾರದು ಅನ್ನುವಂಥ ವಿಚಾರಗಳೇನಿವೆ ಅನ್ನುವಂಥ ಸಮಾಲೋಚನೆಯನ್ನ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಮಾಡಲಿದ್ದಾರೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.